ಇಲ್ಲಿ ಪ್ರಾರ್ಥಿಸಿದರೆ ಶನಿ ದೆಸೆಯಿಂದ ಮುಕ್ತಿ ಸಿಗುತ್ತಂತೆ. ಹಿಂದೂ ಪುರಾಣಗಳನ್ನು ನಂಬುವವರು ಶನೇಶ್ವರನನ್ನು ಅಷ್ಟೇ ಬಲವಾಗಿ ನಂಬುತ್ತಾರೆ. ಶನಿಯ ದೃಷ್ಟಿ ತಮ್ಮ ಮೇಲೆ ಬೀಳದೇ ಇರಲಿ ಎಂದು ಕೋರುತ್ತಾರೆ. ಒಂದು ವೇಳೆ ಶನಿ ಪ್ರಭಾವ ಕಾಣಿಸಿಕೊಂಡರೆ ಅದಕ್ಕೆ ಪರಿಹಾರಕ್ಕಾಗಿ ನೂರಾರು ದೇವಸ್ಥಾನಗಳನ್ನು ಸುತ್ತುತ್ತಾ ಇರುತ್ತಾರೆ. ಶನಿ ಪ್ರಭಾವದಿಂದ ಮುಕ್ತಿ ಪಡೆಯುವಂತಹ ಒಂದು ದೇವಸ್ಥಾನ ತಮಿಳುನಾಡಿನ ಸಣ್ಣ ಊರಿನಲ್ಲಿದೆ. ಇಲ್ಲಿ ಶಿವನ ಅತ್ಯಂತ ಅಪರೂಪವಾದ ರೂಪದಲ್ಲಿ ಮುಖಲಿಂಗ ಹೊಂದಿದೆ. ಇಲ್ಲಿ ವಿಷ್ಣು ಕೂಡ ಪ್ರಯೋಗ ವಕ್ರ ಭಂಗಿಯಲ್ಲಿರುವುದು ಗಮನಾರ್ಹ. ಬನ್ನಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮಿಳುನಾಡಿನ ಅನೇಕ ರಾಜಕೀಯ ನಾಯಕರು ತಮಗೆ ಜಯವನ್ನು ನೀಡಿ ಎಂದು ಇಲ್ಲಿನ ಕಾಳಿ ಮಾತೆಯಲ್ಲಿ ಕೋರುತ್ತಿರುತ್ತಾರೆ. ವಕ್ರಾಸುರ, ಈ ಪ್ರಾಂತ್ಯದಲ್ಲಿ ವಕ್ರಾಸುರನೆಂಬ ರಾಕ್ಷಸ ಇದ್ದ. ಆತ ದೊಡ್ಡ ಶಿವಭಕ್ತನಾಗಿದ್ದ. 500 ವರ್ಷ ತಪಸ್ಸು ಮಾಡಿ ಶಿವನಿಂದ ಅಪಾರವಾದ ಬಲವನ್ನು ಸಂಪಾದಿಸಿದ್ದ. ಗರ್ವದಿಂದ ವಕ್ರಾಸುರ ಅಲ್ಲಿನ ಸಾಮಾನ್ಯ ಪ್ರಜೆಗಳನ್ನು, ಮಹಿಳೆಯರನ್ನು, ಮಕ್ಕಳನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ. ಇದರಿಂದ ಪ್ರಜೆಗಳೆಲ್ಲ ಪರಶಿವನ ಮೊರೆ ಹೋಗುತ್ತಾರೆ. ವಕ್ರಭಂಗಿಯಲ್ಲಿರುವ ವಿಷ್ಣು, ಪ್ರಜೆಗಳ ಗೋಳನ್ನು ಕೇಳಿದ ವಿಷ್ಣುವು ತನ್ನ ಆಯುಧ ಸುದರ್ಶನ ಚಕ್ರದಿಂದ ವಕ್ರಾಸುರನನ್ನು ಸಂಹರಿಸುತ್ತಾನೆ. ಹಾಗಾಗಿ ವಿಷ್ಣುವಿನ ವಿಗ್ರಹ ವಕ್ರಭಂಗಿಯಲ್ಲಿದೆ. ಅಂದರೆ ಸುದರ್ಶನ ಚಕ್ರವನ್ನು ಎಸೆಯುವ ಭಂಗಿಯಲ್ಲಿ ವಿಷ್ಣುವಿನ ಮೂರ್ತಿ ಇದೆ. ಆದರೆ ಎಷ್ಟು ಬಾರಿ ಚಕ್ರವನ್ನು ವಕ್ರಾಸುರನ ಮೇಲೆ ಎಸೆದರೂ ಆತನು ಸಾಯುವುದಿಲ್ಲ. ಚಕ್ರ ತಾಗಿ ರಾಕ್ಷಸನ ದೇಹದಿಂದ ರಕ್ತ ಬೀಳುತ್ತಿದ್ದಂತೆ ಇನ್ನಷ್ಟು ರಾಕ್ಷಸರು ಉತ್ಪತ್ತಿಯಾಗುತ್ತಾ ಹೋಗುತ್ತಾರೆ. ಕಾಳಿಯನ್ನು ಪ್ರಾರ್ಥಿಸಿದ ವಿಷ್ಣು ವಕ್ರಾಸುರ ಸಾಯದಿರುವುದನ್ನು ಕಂಡು ವಿಷ್ಣುವು ಕಾಳಿದೇವಿಯನ್ನು ಪ್ರಾರ್ಥಿಸುತ್ತಾನೆ. ಕಾಳಿದೇವಿ ಪ್ರತ್ಯಕ್ಷವಾಗಿ ರಾಕ್ಷಸನ ರಕ್ತ ನೆಲದ ಮೇಲೆ ಬೀಳದಂತೆ ತನ್ನ ನಾಲಿಗೆಯನ್ನು ಅಡ್ಡ ಹಿಡಿಯುತ್ತಾಳೆ. ಹೀಗಾಗಿ ವಿಷ್ಣು ವಕ್ರಾಸುರನನ್ನು ಸಂಹರಿಸುವಲ್ಲಿ ಯಶಸ್ಸು ಕಾಣುತ್ತಾನೆ. ವಕ್ರಕಾಳಿ, ವಕ್ರಾಸುರನನ್ನು ಸಂಹರಿಸಲು ಭೂಮಿಗೆ ಬಂದ ಕಾಳಿಯನ್ನು ವಕ್ರಕಾಳಿ ಎನ್ನುತ್ತಾರೆ. ಇಲ್ಲಿ ದೇವಿಯನ್ನು ಉಗ್ರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಶನಿ ದೆಸೆ ಇದ್ದಾಗ ಅವರು ಈ ದೇವಸ್ಥಾನಕ್ಕೆ ಆಗಮಿಸಿ ಕಾಳಿ ದೇವಿಯನ್ನು ಪೂಜಿಸಿದರೆ ಅವರಿಗಿರುವ ಶನಿ ದೆಸೆಯಿಂದ ಮುಕ್ತಿ ಸಿಗುತ್ತದೆ ಎನ್ನುವುದು ಸ್ಥಳೀಯರ ನಂಬಿಕೆ. ಅಷ್ಟೇ ಅಲ್ಲದೆ ಈ ದೇವಿಯ ಅನುಗ್ರಹವಿದ್ದರೆ ಎಂಥದ್ದೇ ಶತ್ರುವಿನಿಂದಾದರೂ ಜಯ ಲಭಿಸುತ್ತದೆ. ಇಲ್ಲಿಗೆ ತಲುಪುವುದು ಹೇಗೆ? ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ತಿರುವಕ್ಕರೈ ಗ್ರಾಮದಲ್ಲಿ ಈ ದೇವಾಲಯವಿದೆ. ಈ ದೇವಾಲಯವನ್ನು ಚೆನ್ನೈನಿಂದ ಅಥವಾ ಖಾಸಗಿ ವಾಹನಗಳಿಂದ ಬಸ್ ಮೂಲಕ ತಲುಪಬಹುದು. ಚೆನ್ನೈನಿಂದ 155 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.